ಬೇಬಿ ಯಡಿಯೂರಪ್ಪ ಅಂತ ವ್ಯಂಗ್ಯವನ್ನು ಕೂಡ ಮಾಡಿದ್ದಾರೆ. ಯಡಿಯೂರಪ್ಪ ಅವರ ಪೋಕ್ಸೋ ಪ್ರಕರಣವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಯಡಿಯೂರಪ್ಪ ಭ್ರಷ್ಟಾಚಾರ ಮಾಡಿದರು, ಭ್ರಷ್ಟಾಚಾರಿ, ಮತ್ತು ಅವ್ರ ಪುತ್ರ ವಿಜಯೇಂದ್ರ ಕೂಡ ಹಾಗೇ ಅನ್ನೋ ನಿಟ್ಟಿನಲ್ಲಿ ಬಿ ಕೆ ಹರಿಪ್ರಸಾದ್ ಮಾತಾಡಿದ್ದಾರೆ. ಬಿ ವೈ ವಿಜಯೇಂದ್ರ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ಯಾಕಾದರೂ ಬಿ ಕೆ ಹರಿಪ್ರಸಾದ್ ತಂಟೆಗೆ ಓದೆ ಅನ್ನೋ ರೀತಿಯಲ್ಲಿ ಆಗಿದೆ. ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಧರಣೀಶ್ ಪುಕ್ಕನಕೆರೆ. ಗಾಜನ್ ಮನೆಯಲ್ಲಿರೋರು ಬೇರೆಯವ್ರ ಮನೆಗೆ ಕಲ್ಲು ಹೊಡಿಬಾರ್ದು. ಈ ಮಾತು ರಾಜ್ಯ BJP ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರಿಗೆ ಅನ್ವಯ ಆಗುವಂಥದ್ದು. ಅಫ್ಕೋರ್ಸ್ ಎಲ್ಲ ರಾಜಕಾರಣಿಗಳಿಗೂ ಕೂಡ ಅನ್ವಯ ಆಗುವಂಥದ್ದು. ಯಾಕೆ ಬಿ ವೈ ವಿಜಯೇಂದ್ರಗೆ ಈ ಮಾತು ಅನ್ವಯ ಆಗುತ್ತೆ ಅಂತಂದರೆ, ಅವರು ಈ ಮಂದಿರ ದೇಣಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ರಾಮ ಮಂದಿರದ ಹುಂಡಿ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅಲ್ಲಿ ನಡೆದಿರುವಂತಹ ಹಣಕಾಸಿನ ಅವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಕಾಂಗ್ರೆಸ್ ನಾಯಕರನ್ನ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರಲ್ಲಿ ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೋನಿಯಾ ಗಾಂಧಿಯವ್ರ ಬಗ್ಗೆ, ರಾಹುಲ್ ಗಾಂಧಿಯವ್ರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಇದಕ್ಕೆ ಈಗ KPCCಯ ನೂತನ ಸಾರಥಿ ಬಿ ಕೆ ಹರಿಪ್ರಸಾದ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಹೇಗೆ ಅಂದರೆ, ಬಿ ವೈ ವಿಜಯೇಂದ್ರಗೆ ನಿಮ್ಮ ಯೋಗ್ಯತೆ ಇಡೀ ಜಗತ್ತಿಗೆ ಗೊತ್ತು ಅನ್ನೋ ರೀತಿಯಲ್ಲಿ ಇಡೀ ದೇಶದಲ್ಲಿ ಚೆಕ್ ಮೂಲಕ ಭ್ರಷ್ಟಾಚಾರವನ್ನು ಮಾಡಿ ಲಂಚ ತೆಗೆದುಕೊಂಡು ಜೈಲಿಗೆ ಹೋದಂತಹ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಮಗ ಬಿ ವೈ ವಿಜಯೇಂದ್ರ ಅವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ ಅಂತ ಕುಹಕ ಆಡಿದ್ದಾರೆ. ಬೇಬಿ ಯಡಿಯೂರಪ್ಪ ಅಂತ ವ್ಯಂಗ್ಯವನ್ನು ಕೂಡ ಮಾಡಿದ್ದಾರೆ. ಬರೀ ಯಡಿಯೂರಪ್ಪ ಅವರ ಲಂಚ ಪ್ರಕರಣವನ್ನು ಪ್ರಸ್ತಾಪ ಮಾಡಿಲ್ಲ ಬಿ ಕೆ ಹರಿಪ್ರಸಾದ್, ಯಡಿಯೂರಪ್ಪ ಅವರ ಪೋಕ್ಸೋ ಪ್ರಕರಣವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ರಾಮ ಮಂದಿರ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದು ಲೂಟಿ, ಚಂಪಕ್ ರಾಯ್ ಜೊತೆ ಸೇರಿಕೊಂಡು ಕರ್ನಾಟಕದ ಗೋಪಾಲ್ ನಾಗರಕಟ್ಟೆ ಎನ್ನುವಂಥವರು ಲೂಟಿ ಮಾಡಿದ್ದಾರೆ. ರಾಮ ಮಂದಿರದ ಹುಂಡಿ ಕಳವು ಅಥವಾ ಹಣಕಾಸಿನ ಅಕ್ರಮ ಅವ್ಯವಹಾರಗಳ ಬಗ್ಗೆ ಸಮರ್ಥನೆಗೆ ಯಾವ ಅಂಶವೂ ಇಲ್ಲ. ಅದು ಭಾಳ ಸ್ಪಷ್ಟವಾದಂತಹ ಅಕ್ರಮ, ಅವ್ಯವಹಾರ, ಹಣಕಾಸಿನ ದುರುಪಯೋಗ ಅಂಥದನ್ನು ವಿಜಯೇಂದ್ರ ಸಮರ್ಥಿಸಿದ್ದಾರೆ. ಯಾಕೆ ಅಂದರೆ, ಯಡಿಯೂರಪ್ಪ ಭ್ರಷ್ಟಾಚಾರ ಮಾಡಿದರು, ಭ್ರಷ್ಟಾಚಾರಿ, ಮತ್ತು ಅವ್ರ ಪುತ್ರ ವಿಜಯೇಂದ್ರ ಕೂಡ ಹಾಗೇ ಅನ್ನೋ ನಿಟ್ಟಿನಲ್ಲಿ ಬಿ ಕೆ ಹರಿಪ್ರಸಾದ್ ಮಾತಾಡಿದ್ದಾರೆ. ಇನ್ನು ಭಾಳಷ್ಟು ಪ್ರಕರಣಗಳಲ್ಲಿ ಮಾತಾಡಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರು ವಿಜಯೇಂದ್ರ ಬಗ್ಗೆ. ಜೊತೆಗೆ CBI ತನಿಖೆ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಹೇಗೆ ಅಂದರೆ, ಈ ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರೇನು ಮಾತಾಡಿದಾರಲ್ಲ ಬಿ ವೈ ವಿಜಯೇಂದ್ರ, ಅದಕ್ಕೆ ಅವ್ರು ಹೇಳಿದ್ದಾರೆ, 12 ವರ್ಷದಿಂದ ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆ, ತನಿಖೆ ಮಾಡಬೇಕಾಗಿತ್ತು, ತಪ್ಪಿದ್ದರೆ ಶಿಕ್ಷೆಯನ್ನು ಕೊಡಬೇಕಾಗಿತ್ತು, ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು, ಆಸ್ತಿ ಮುಟ್ಟುಗೋಲು ಹಾಕ್ಕೊಳ್ಬೇಕಾಗಿತ್ತು, ಅದನ್ನು ಯಾಕೆ ಮಾಡಿಲ್ಲ? ಮತ್ತು CBI ಮೇಲೆ ವಿಶ್ವಾಸ ಇಲ್ವಾ ಅನ್ನೋದಕ್ಕೂ ಕೂಡ ಅವರು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. CBIಗೆ ತನಿಖೆ ಕೊಡಿ ಅಂತಂದರೆ CBI ಮೇಲೆ ಸಂಪೂರ್ಣವಾಗಿ ವಿಶ್ವಾಸ ಇದೆ ಅಂತ ಅಲ್ಲ, ಅಲ್ಲಿ ಅಕ್ರಮ ಆಗಿದೆ, ಯಾವುದೋ ಒಂದು ತನಿಖೆ ಮಾಡಲಿ, ತನಿಖಾ ಸಂಸ್ಥೆ, ಅದರಲ್ಲೂ ಸ್ವತಂತ್ರವಾಗಿ ತನಿಖೆ ನಡೆಸುವಂಥ ಸಂಸ್ಥೆ ತನಿಖೆ ಮಾಡಲಿ ಅನ್ನುವ ಕಾರಣಕ್ಕೆ ಕೇಳ್ತಿದ್ದೀವಿ. ನಾವು ಅಂದರೆ ಕಾಂಗ್ರೆಸ್ನವರು ಕರ್ನಾಟಕದಲ್ಲಿ ಅಧಿಕಾರದಲ್ಲಿದ್ದಾಗ CBI ಮೇಲೆ ನಂಬಿಕೆ ಇಲ್ಲದೆ ಇದ್ದರೂ ಕೂಡ CBI ತನಿಖೆ ಕೊಟ್ಟಿದ್ವಿ, ಮತ್ತು ಆ ಎಲ್ಲ ಪ್ರಕರಣಗಳಲ್ಲಿ ಕರ್ನಾಟಕ ಸರ್ಕಾರದ ಪಾತ್ರ ಇಲ್ಲ, ಕಾಂಗ್ರೆಸ್ ಪಾತ್ರ ಇಲ್ಲ ಅಂತ ರುಜುವಾತಾಗಿದೆ. ನೀವು ಯಾಕೆ ಈ ರಾಮ ಮಂದಿರ ಪ್ರಕರಣವನ್ನು CBI ತನಿಖೆಗೆ ಕೊಡ್ತಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೂ ಕೂಡ ಬಿ ವೈ ವಿಜಯೇಂದ್ರ ಉತ್ತರಿಸಬೇಕು. ಬಿ ವೈ ವಿಜಯೇಂದ್ರ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ಯಾಕಾದರೂ ಬಿ ಕೆ ಹರಿಪ್ರಸಾದ್ ತಂಟೆಗೆ ಓದೆ ಅನ್ನೋ ರೀತಿಯಲ್ಲಿ ಆಗಿದೆ. ಏಕೆಂದರೆ ಇಲ್ಲಿವರೆಗೆ ನೋಡಿ, ಬಿ ವೈ ವಿಜಯೇಂದ್ರಗೆ ಇಷ್ಟು ತೀಕ್ಷ್ಣವಾಗಿ ಯಾರೂ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ಅವರಪ್ಪ ಜೈಲಿಗೆ ಹೋದವರು, ಚೆಕ್ ಮೂಲಕ ಲಂಚ ತೆಗೆದುಕೊಂಡು ಜೈಲಿಗೆ ಹೋದವರು, ಪೋಕ್ಸೋ ಪ್ರಕರಣ ಎದುರಿಸ್ತಿರುವಂಥವ್ರು, ಅವ್ರ ಮಗ ಇವರು ಬೇಬಿ ಯಡಿಯೂರಪ್ಪ, ಈಗೆಲ್ಲ ಯಾರೂ ಕೂಡ ಮೂದಲಿಸಿರಲಿಲ್ಲ, ತರಾಟೆಗೆ ತೆಗೆದುಕೊಂಡಿರಲಿಲ್ಲ. ಆದರೆ ಇವರು ಯಾವಾಗ ರಾಮ ಮಂದಿರದ ಅಕ್ರಮವನ್ನು ಪ್ರಶ್ನೆ ಮಾಡಿದ್ದೇ ತಪ್ಪು ಅಂತ ನ್ಯಾಷನಲ್ ಹೆರಾಲ್ಡ್ ಪ್ರಕರಣವನ್ನು ಪ್ರಸ್ತಾಪಿಸಿದ್ರು ವಿಜಯೇಂದ್ರ, ಅದಕ್ಕೆ ಬಿ ಕೆ ಹರಿಪ್ರಸಾದ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಿಂದೆ ಕೂಡ ಇದೇ ರೀತಿ ಆಗಿತ್ತು. ಹರಿಪ್ರಸಾದ್ ವಿಷಯದಲ್ಲಿ ಏನಪ್ಪ ಅಂತಂದರೆ, ಅವ್ರ ತಂಟೆಗೆ ಯಾರಾದರೂ ಹೋದರೆ, ಅದು CT ರವಿ, ಛಲವಾದಿ ನಾರಾಯಣ ಸ್ವಾಮಿ, ಬಸವನಗೌಡ ಪಾಟೀಲ್ ಯತ್ನಾಳ್, ಅರವಿಂದ್ ಬೆಲ್ಲದ್, ಇವರೆಲ್ಲರ ವಿಷಯದಲ್ಲಿ ಸಾಬೀತಾಗಿದೆ. ಬೇರೆಯವ್ರನ್ನ ಕೆಣಕ್ತಾಗ ಬೇರೆಯವ್ರು ಬಿಟ್ಬಿಡ್ಬೋದು, ಆದರೆ ಹರಿಪ್ರಸಾದ್ ಸುಮ್ಮನೆ ಬಿಡೋರಲ್ಲ, ಮೂಲಕ್ಕೆ ಕೈ ಹಾಕೋರು.
ವಿಜಯೇಂದ್ರಂಗೂ ಹೀಗಾಗಿತ್ತು. ಅದಾದಮೇಲೆ ವಿಜಯೇಂದ್ರ ಈ ರೀತಿ ತಪ್ಪು ಮಾಡ್ತಿರಲಿಲ್ಲ ಹರಿಪ್ರಸಾದ್ ವಿಷಯದಲ್ಲಿ, ಆದರೆ ಈಗ ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ರಾಮ ಮಂದಿರದ ವಿಷಯಕ್ಕೆ ಸಂಬಂಧಪಟ್ಟಂತೆ ಹರಿಪ್ರಸಾದ್ ಅವರು ಅಧ್ಯಕ್ಷರಾದ ಮೇಲೆ ನ್ಯಾಷನಲ್ ಪ್ರಕರಣವನ್ನು ಕೆಣಕಿದ್ರಿಂದ ಅವರೀಗ ಈ ರೀತಿ ವಿಜಯೇಂದ್ರ ಅವ್ರನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ. ಮೊದಲೇ ಅವ್ರ ಪಕ್ಷದಲ್ಲಿ 108 ಸಮಸ್ಯೆಗಳು, ಅಡ್ಡ ಮತದಾನ ಆದಮೇಲೆ ವಿಜಯೇಂದ್ರ ನಾಯಕತ್ವದ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಅದರ ನಡುವೆ ಈ ರೀತಿ ವಿರೋಧ ಪಕ್ಷಗಳಿಗೆ ಸ್ವತಃ ಇವರೇ ಹೋಗಿ ಅಸ್ತ್ರ ಕೊಟ್ಟಂತೆ ಮಾಡಿಕೊಂಡಿದ್ದಾರೆ ವಿಜಯೇಂದ್ರ. ಈಗ ಇರುವಂಥ ಪ್ರಶ್ನೆಗಳೇನು ಅಂತಂದರೆ, ಹರಿಪ್ರಸಾದ್ ಎತ್ತಿದ್ರಲ್ಲ ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರಾ BY ವಿಜಯೇಂದ್ರ ಅನ್ನುವಂಥದ್ದು. ಅದರಲ್ಲೂ ಮುಖ್ಯವಾಗಿ CBI ತನಿಖೆಗೆ ರಾಮ ಮಂದಿರದ ಹಣಕಾಸು ವ್ಯವಹಾರದ ಅಕ್ರಮಗಳ ಬಗ್ಗೆ, ದೇಣಿಗೆ ಕಳವಿನ ಬಗ್ಗೆ, ಹುಂಡಿ ಕಳವಿನ ಬಗ್ಗೆ CBI ತನಿಖೆ ಕೊಡ್ತಾರಾ ಅಂತ ಹರಿಪ್ರಸಾದ್ ಕೇಳಿದ್ರಲ್ಲ, ಇದಕ್ಕೆ BY ವಿಜಯೇಂದ್ರ ಮತ್ತು ಎಲ್ಲ BJP ನಾಯಕರು ಹಾಗೂ RSS ನಾಯಕರು ಉತ್ತರ ಕೊಡ್ತಾರಾ ಅನ್ನೋಂಥದ್ದನ್ನು ಕಾದು ನೋಡಬೇಕು. ನಿಮಗೇನು ಅನಿಸುತ್ತೆ? ನೀವು ಕಾಮೆಂಟ್ ಮಾಡಿ. ಉತ್ತರ ಕೊಡ್ತಾರಾ? ಉತ್ತರ ಕೊಡಬೇಕಾ? ವಿಜಯೇಂದ್ರ ಮಾಡಿ ಸರಿನಾ? ಹರಿಪ್ರಸಾದ್ ಕೇಳ್ತಿರುವಂಥ ಪ್ರಶ್ನೆ ಸಮಂಜಸವ? ಇದೆಲ್ಲದರ ಬಗ್ಗೆ ನೀವು ಕೂಡ ಕಾಮೆಂಟನ್ನು ಮಾಡಿ. ಜೊತೆಗೆ ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.